ಯುದ್ಧ ವಿಮಾನಗಳಿಗೆ ಹೈ ಸ್ಪೀಡ್ ಇರೋದ್ರಿಂದ ಅವಕ್ಕೆ ಹೈ ಆಲ್ಟಿಟ್ಯೂಡ್ ಬೇಕು. ದುಬೈನಲ್ಲಿ ಅವತ್ತು ಏನಾಯ್ತು ಅಂದ್ರೆ ಈ ತೇಜಸ್ ವಿಮಾನಕ್ಕೆ 9 ನಿಮಿಷ ಕೊಟ್ಟಿದ್ರು. 9 ನಿಮಿಷದ ಹಾರಾಟದಲ್ಲಿ ಸುಮಾರು 6 ಸ್ಕಿಲ್ ಹೇಳ್ತೀವಲ್ಲ, ಲೂಪ್ ಅಂತೆ, ಬ್ಯಾರಲ್ ರೋಲ್ ಅಂತೆ, ಡೈವಿಂಗ್ ಅಂತೆ, ಆಮೇಲೆ ಪಾಸಿಟಿವ್ ಜಿ ಮೆನೂವರ್ ಅಂತೆ, ನೆಗೆಟಿವ್ ಜಿ ಮೆನೂವರ್ ಅಂತೆ ಅಂತ ಅವನ್ನೆಲ್ಲ ತೋರಿಸ್ಬೇಕು. ಬಟ್ ನೆಗೆಟಿವ್ ಜಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸರಿ ವಿಮಾನ ಹೀಗಿದ್ದು ಬಂಟ್ ಅಂದ್ರೆ ಒಂದೇ ಸರಿ ಕೆಳಗೆ ಬಂದ್ಬಿಟ್ಲೆ ಈ ರಕ್ತ ಏನಿರುತ್ತೆ ಪಾಸಿಟಿವ್ ಜಿನಲ್ಲಿ ಹೇಳಿದ್ನಲ್ಲ, ಎಲ್ಲ ರಕ್ತ ಮೇಲಿಂದ ಕೆಳಗೆ ಬಂದ್ಬಿಡ್ತಾ, ಈಗ ಕೆಳಗಿನ ರಕ್ತ ಎಲ್ಲ ಬಂದು ಕಣ್ಣಿಗೆ ಬಂದ್ಬಿಡುತ್ತೆ. ಪೈಲಟ್ಗಳನ್ನ ನೋಡಿರ್ಬೋದು, ಗ್ರೀನ್ ಸೂಟ್ ಹಾಕೊಂಡಿರ್ತಾರೆ, ಅದನ್ನ ಜಿ ಸೂಟ್ ಅಂತ ಕರಿತೀವಿ. ಯಾವಾಗ ಇದು ಮೇಲಕ್ಕೆ ಚಿಮ್ಮುತ್ತೋ ಆವಾಗ ಆ ಜಿ ಸೂಟ್ ಗಾಳಿ ತುಂಬ್ಕೊಂಡ್ಬಿಟ್ಟು ಟೈಟ್ ಆಗ್ಬಿಡುತ್ತೆ ಅವ್ರದ್ದು ಬಾಡಿ ಎಲ್ಲ. ಯಾಕೆ ಅಂದ್ರೆ ಈ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಹೋಗ್ಬೇಕಾದ್ರೆ ನಮ್ಮ ರಕ್ತ ಏನಿರುತ್ತೆ ತಲೆಯಲ್ಲಿ, ಮೆದುಳಿಗೆ, ಶ್ವಾಸಕೋಶಕ್ಕೆ, ಆ ರಕ್ತ ಕೆಳಗಿಳಿದು ಬಿಡುತ್ತೆ. ಅದನ್ನ ತಡೆಯೋಕೆ ಅಂತೇಳಿ ಇದಕ್ಕೆ ಈ ಜಿ ಸೂಟಿಗೆ ಗಾಳಿ ತುಂಬ್ಕೊಂಡ್ಬಿಟ್ಟು ಆ ರಕ್ತ ಪ್ರವಾಹವನ್ನ ಕೆಳಗೆ ಹೋಗಲಾಗೆ ತಡೆಯುತ್ತೆ. ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಪಡೆಯೋ ಪ್ರೇಕ್ಷಕರೆಲ್ಲ ಈ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ನೋಡಿ ಇದರ ಒಂದು ಮಾರಾಟ ನಡೆಯುತ್ತೆ. ಜಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಕನ್ನಡದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತೀವಿ. 10,000 ಗಂಟೆಗಳಲ್ಲಿ ಕೇವಲ 2 ಅಪಘಾತಗಳಾಗಿರೋದು ಇನ್ಯಾವ ಏರೋಪ್ಲೇನಿನ ರೆಕಾರ್ಡಲ್ಲೂ ಇಲ್ಲ. ಈಗ ಎಜೆಕ್ಷನ್ ಅಂದ್ರೆ ಏನು ಅಂದ್ರೆ, ಈಗ ನಾವು ಕುತ್ಕೊಂಡಿರ್ತೀವಲ್ಲ ಪೈಲಟ್ಗಳು, ಆ ಸೀಟ್ಗಳಲ್ಲಿ ಹಿಂದ್ಗಡೆ 2 ಕಬ್ಬಿಣದ ರಾಡ್ಗಳು ಇರುತ್ತೆ, ಕಬ್ಬಿಣದ ಕೊಳವೆ, ಅದರಲ್ಲಿ 2 ಬಾಂಬ್ಗಳಿರ್ತವೆ. ಬಾಂಬ್ ಅಂದ್ರೆ ಒಂದೇ ಸರಿ ಬಮ್ ಅಂತ ಸಿಡಿಯಲ್ಲ, ಇಟ್ಸ್ ಎ ವೆರಿ ಮೀಟರ್ಡ್ ಎಕ್ಸ್ಪ್ಲೋಷನ್. ಯಾಕಂದ್ರೆ ಪೈಲಟ್ಗೆ 2 ಸೆಕೆಂಡು ಟೈಮ್, ಈ ಒಂದು ಅಪಘಾತದಲ್ಲಿ ಸಿಕ್ಕಿದ್ದು 2 ಸೆಕೆಂಡು ಅಲ್ಲ, ಒಂದು ಸೆಕೆಂಡ್ ಒಳಗೆ ಎಲ್ಲ ಮುಗಿದೋಯ್ತು. ನಮಸ್ಕಾರ. ನೋಡಿ, ಈ ಏರ್ ಶೋದಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನೋಡಿರ್ಬೋದು ಯಲಹಂಕದಲ್ಲಿ 2 ವರ್ಷಕ್ಕೊಂದ್ಸರಿ ಏರೋ ಇಂಡಿಯಾ ಶೋ ಅಂತ ನಡೆಯುತ್ತೆ. ಅಲ್ಲಿ ಏರ್ ಶೋದಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಂದು ಹೈ ಸ್ಪೀಡ್ ಹೈ ಮನೂವರಬಲ್ ಯುದ್ಧ ವಿಮಾನಗಳಿದಾವೆ, ಅದಕ್ಕೆ ಸ್ಪೇಸ್ ಸಿಗಲ್ಲ. ಇವುಗಳ ರೋಲ್ ಏನು ಅಂದ್ರೆ, ಇವು ಯುದ್ಧ ವಿಮಾನಗಳು ಈಗ ಆಪರೇಷನ್ ಸಿಂಧೂರ್ನಲ್ಲಿ ಏನು ಇವರು ಅವರ ಸಾಮರ್ಥ್ಯವನ್ನು ತೋರಿಸಿದ್ರು, ಎಲ್ಲ ತೇಜಸ್ ಇನ್ಕ್ಲೂಡಿಂಗ್ ರಫೇಲ್, ಸು-30 ಮತ್ತೆ ನಮ್ಮ ಇನ್ನು ಇತರೆ ಯುದ್ಧ ವಿಮಾನಗಳು, ಕ್ಷಿಪಣಿಗಳು, ಅವರೆಲ್ಲ ತಮ್ಮ ಸಾಮರ್ಥ್ಯವನ್ನ ತೋರಿಸೋಕೆ ಒಂದು ಸ್ವಾತಂತ್ರ್ಯ ಇತ್ತು. ಯಾಕಂದ್ರೆ ಈ ಯುದ್ಧ ವಿಮಾನಗಳಿಗೆ ಹೈ ಸ್ಪೀಡ್ ಇರೋದ್ರಿಂದ ಅವಕ್ಕೆ ಹೈ ಆಲ್ಟಿಟ್ಯೂಡ್ ಬೇಕು. ಹೈ ಆಲ್ಟಿಟ್ಯೂಡ್ ಇದ್ದರೆ ಅವಕ್ಕೆ ಡೈವ್ ಮಾಡೋದಾಗ್ಲಿ, ಕ್ಲೈಂಬ್ ಮಾಡೋದಾಗ್ಲಿ, ಅಥವಾ ಟಾರ್ಗೆಟ್ಗಳನ್ನು ಲಾಕ್ ಮಾಡೋದಾಗ್ಲಿ ಆ ಒಂದು ಸ್ವಾತಂತ್ರ್ಯ ಇರುತ್ತೆ. ಈ ಏರ್ ಶೋಗಳಲ್ಲಿ ಏನಾಗುತ್ತೆ ಅಂದ್ರೆ, ಅದನ್ನ ಕೆಳಗೆ ತಗೊಂಡ್ಬರ್ಬೇಕು, ಪ್ರೇಕ್ಷಕರಿಗೆ ನೋಡ್ಬೇಕಲ್ವಾ. ಪ್ರೇಕ್ಷಕರು ಅಂದ್ರೆ ಬರೀ ಈ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಪಡೆಯೋ ಪ್ರೇಕ್ಷಕರೆಲ್ಲ ಈ ಯುದ್ಧ ವಿಮಾನದ ಸಾಮರ್ಥ್ಯವನ್ನು ನೋಡಿ ಇದರ ಒಂದು ಮಾರಾಟ ನಡೆಯುತ್ತೆ. ಬಹಳ ಕೋಟ್ಯಾಂತರ ಡಾಲರ್ಗಳ ಮಾರಾಟ ನಡೆಯುತ್ತೆ. ಸೊ ಅವರನ್ನ ಯಾರು ಖರೀದಿ ಮಾಡಕ್ ಬಂದಿರ್ತಾರೆ ಇಂಥ ಯುದ್ಧ ವಿಮಾನಗಳನ್ನ, ಅವ್ರಿಗೆ ತೋರ್ಸೋಕೆ ಇದೊಂದು ಪರೀಕ್ಷೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಇವು ಕೆಳಗೆ ಬರಬೇಕು, ಆಮೇಲೆ ಇಷ್ಟರೊಳಗೆ ಇರಬೇಕು. ಏನು ಅವರು ಸ್ಟೇಜ್ ಮಾಡಿರ್ತಾರೆ ಅಷ್ಟರೊಳಗೆ ಇವರು ಎಸ್ ಆಕಾರದಲ್ಲಿ ಅಥವಾ ಫಿಗರ್ 8 ಆಕಾರದಲ್ಲಿ ಎಲ್ಲ ಇದನ್ನು ತೋರಿಸ್ಬೇಕು.
ದುಬೈನಲ್ಲಿ ಅವತ್ತು ಏನಾಯ್ತು ಅಂದ್ರೆ ಈ ತೇಜಸ್ ವಿಮಾನಕ್ಕೆ 9 ನಿಮಿಷ ಕೊಟ್ಟಿದ್ರು. 9 ನಿಮಿಷದ ಹಾರಾಟದಲ್ಲಿ ಸುಮಾರು 6 ಏನು ಸ್ಕಿಲ್ ಹೇಳ್ತೀವಲ್ಲ, ಲೂಪ್ ಅಂತೆ, ಬ್ಯಾರಲ್ ರೋಲ್ ಅಂತೆ, ಡೈವಿಂಗ್ ಅಂತೆ, ಆಮೇಲೆ ಪಾಸಿಟಿವ್ ಜಿ ಮೆನೂವರ್ ಅಂತೆ, ನೆಗೆಟಿವ್ ಜಿ ಮೆನೂವರ್ ಅಂತೆ ಅಂತ ಅವನ್ನೆಲ್ಲ ತೋರಿಸ್ಬೇಕು. ಈಗ ಒಂದಿಷ್ಟು ಸರಳವಾಗಿ ಪಾಸಿಟಿವ್ ಜಿ ಮೆನೂವರ್ ಏನು ಅಂತ, ನೆಗೆಟಿವ್ ಜಿ ಮೆನೂವರ್ ಅಂತ ಹೇಳಬೇಕು ಅಂದ್ರೆ ನೋಡಿ, ಜಿ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್, ಕನ್ನಡದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳ್ತೀವಿ. ಯಾವಾಗ ಒಂದು ವಿಮಾನ ಮೇಲಕ್ಕೆ ಚಿಮ್ಮುತ್ತಲ್ಲ ಅದನ್ನ ಪಾಸಿಟಿವ್ ಜಿ ಅಂತ, ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಹೋಗ್ತಾ ಇದೆ. ಇದು ದೈಹಿಕವಾಗಿ ಮತ್ತು ವಿಮಾನದ ಒಂದು ಎಂಜಿನ್ ಅಥವಾ ವಿಮಾನದ ಒಂದು ಏರ್ ಫ್ರೇಮ್ ಅದರ ಒಂದು ಲಿಮಿಟ್ ಅಲ್ಲಿ ಇರಬೇಕು ಅಂದ್ರೆ ಒಂದು 9G ವರೆಗೂ ಹೋಗುತ್ತೆ. ಈಗ ನೀವು ಪೈಲಟ್ಗಳನ್ನ ನೋಡಿರ್ಬೋದು, ಗ್ರೀನ್ ಸೂಟ್ ಹಾಕೊಂಡಿರ್ತಾರೆ, ಅದನ್ನ ಜಿ ಸೂಟ್ ಅಂತ ಕರಿತೀವಿ. ಯಾವಾಗ ಇದು ಮೇಲಕ್ಕೆ ಚಿಮ್ಮುತ್ತೋ ಆವಾಗ ಆ ಜಿ ಸೂಟ್ ಒಳಗೆ ಗಾಳಿ ತುಂಬ್ಕೊಂಡ್ಬಿಡುತ್ತೆ. ಗಾಳಿ ತುಂಬ್ಕೊಂಡ್ಬಿಟ್ಟು ಟೈಟ್ ಆಗ್ಬಿಡುತ್ತೆ ಅವ್ರದ್ದು ಬಾಡಿ ಎಲ್ಲ. ಯಾಕೆ ಅಂದ್ರೆ ಈ ಗುರುತ್ವಾಕರ್ಷಣ ಶಕ್ತಿಗೆ ವಿರುದ್ಧವಾಗಿ ಹೋಗ್ಬೇಕಾದ್ರೆ ನಮ್ಮ ರಕ್ತ ಏನಿರುತ್ತೆ ತಲೆಯಲ್ಲಿ, ಮೆದುಳಿಗೆ, ಶ್ವಾಸಕೋಶಕ್ಕೆ, ಆ ರಕ್ತ ಕೆಳಗಿಳಿದು ಬಿಡುತ್ತೆ. ಅದನ್ನ ತಡೆಯೋಕೆ ಅಂತೇಳಿ ಈ ಜಿ ಸೂಟಿಗೆ ಗಾಳಿ ತುಂಬ್ಕೊಂಡ್ಬಿಟ್ಟು ಆ ರಕ್ತ ಪ್ರವಾಹವನ್ನ ಕೆಳಗೆ ಹೋಗಲಾಗೆ ತಡೆಯುತ್ತೆ. ಇದನ್ನ ಕೆಲವು ಸರಿ ಈ ಒಂದು ಜಿ ಸೂಟ್ ಇಲ್ಲ ಅಂದ್ರೆ ಬ್ಲ್ಯಾಕ್ಔಟ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿಗೆ ಕಪ್ಪು ಬ್ಲ್ಯಾಕ್ಔಟ್, ಕಣ್ಣಿಗೆ ಏನು, ಯಾಕಂದ್ರೆ ರಕ್ತನೇ ಇರಲ್ವ, ರಕ್ತ ಎಲ್ಲ ಕೆಳಗರ್ದು ಇರುತ್ತೆ. ಇದು ಓಕೆ, ಇದು ಮನುಷ್ಯನ ಮತ್ತು ವಿಮಾನದ ಒಂದು ಡಿಸೈನ್ ನಲ್ಲಿ ಇಟ್ ಕ್ಯಾನ್ ಟೇಕ್ ಅಪ್ ಟು 9G. ಈಗ ನೋಡಿ, ನಿಮ್ಮ ವೇಟ್ ಲೆಟ್ ಅಸ್ ಸೇ 60 kgs. 9G ಅಂದ್ರೆ 9 × 60 kgs. ದಟ್ ಈಸ್ ಯುವರ್ ವೇಟ್. ನಿಮ್ಮ ಇವೆಲ್ಲ ಕೆಳಗೆ ಬಂದ್ಬಿಡುತ್ತೆ. ದಟ್ ಈಸ್ ಅ ಫೋರ್ಸ್ ದಟ್ ಹ್ಯೂಮನ್ ಬಾಡಿ ಅಂಡ್ ದಿ ಏರ್ಕ್ರಾಫ್ಟ್ ಬಾಡಿಗೂ ಒಂದಷ್ಟು ಸ್ಟ್ರೆಸ್ ಅಂತ ಇರುತ್ತಲ್ವಾ, ಇಟ್ ಕ್ಯಾನ್. ಬಟ್ ವಾಟ್ ಈಸ್ ಮೋಸ್ಟ್ ಡೇಂಜರಸ್ ಈಸ್ ಅ ನೆಗೆಟಿವ್ ಜಿ. ನೆಗೆಟಿವ್ ಜಿ ಅಂದ್ರೆ ನಿಮ್ಮ ಬಾಡಿ ಹಗುರಾಗ್ಬಿಡುತ್ತೆ, ಇಟ್ ಬಿಕಮ್ಸ್ ವೇಟ್ಲೆಸ್. ಈಗ ನೋಡಿ, ಮೊನ್ನೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತರಿಕ್ಷಕ್ಕೆ ಹೋಗಿದ್ರು. ಅಲ್ಲಿ ಏನೋ ಒಂದು 14 ದಿವಸ ಇದ್ರು. ಎಲ್ಲ ನೆಗೆಟಿವ್ ಜಿ ವಾತಾವರಣ ಅಥವಾ ಝೀರೋ ಗ್ರಾವಿಟಿ, ಮೈಕ್ರೋ ಗ್ರಾವಿಟಿ ಅಂತ ಹೇಳ್ತಾರೆ ಅದಕ್ಕೆ. ಬಟ್ ನೆಗೆಟಿವ್ ಜಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಒಂದೇ ಸರಿ ವಿಮಾನ ಹೀಗಿದ್ದು ಬಂಟ್ ಅಂದ್ರೆ ಒಂದೇ ಸರಿ ಕೆಳಗೆ ಬಂದ್ಬಿಟ್ಲೆ ಈ ರಕ್ತ ಏನಿರುತ್ತೆ ಪಾಸಿಟಿವ್ ಜಿನಲ್ಲಿ ಹೇಳಿದ್ನಲ್ಲ, ಎಲ್ಲ ರಕ್ತ ಮೇಲಿಂದ ಕೆಳಗೆ ಬಂದ್ಬಿಡ್ತಾ. ಈಗ ಕೆಳಗಿನ ರಕ್ತ ಎಲ್ಲ ಬಂದು ಕಣ್ಣಿಗೆ ಬಂದ್ಬಿಡುತ್ತೆ, ಮೆದುಳಿಗೆ ಬಂದ್ಬಿಡುತ್ತೆ. ಆವಾಗ ಕಣ್ಣಿನ ಒಂದು ರಕ್ತನಾಳಗಳೇನಿದೆ, ಸೂಕ್ಷ್ಮ ರಕ್ತನಾಳಗಳು, ಕ್ಯಾಪಿಲರಿ, ದೇ ವಿಲ್ ಬರ್ಸ್ಟ್. ಅವು ಬರ್ಸ್ಟ್ ಆದ ಕೂಡಲೇ ಕಣ್ಣಲ್ಲಿ ಒಂದು ಕೆಂಪು ಕಾಣುತ್ತೆ. ಮುಂದೆ ಏನು ಕಾಣೋದೇ ಇಲ್ಲ. ಕೆಲವೇ ಕ್ಷಣ, ಜಸ್ಟ್ ಮೈಕ್ರೋ ಸೆಕೆಂಡ್ಸ್ ಇಟ್ ವಿಲ್ ಹ್ಯಾಪನ್. ದಟ್ ಈಸ್ ಮೋಸ್ಟ್ ಡೇಂಜರಸ್. ಸರ್, ಈಗ ಅವತ್ತು ಅಂದ್ರೆ ಆ ಸಂದರ್ಭದಲ್ಲಿ ಪೈಲಟ್ ಎಜೆಕ್ಟ್ ಆಗಕ್ ಆಗ್ಲಿಲ್ಲ ಅಂತ ಒಂದು ಹೇಳ್ತಾ ಇದ್ರೆ. ಸೊ ಏನಂದ್ರೆ ಈಗ ನೆಗೆಟಿವ್ ಜಿ ಆಗ್ಬೇಕಾದ್ರೆ, ಗ್ರಾವಿಟೇಷನ್ ಫೋರ್ಸ್ ಬರ್ಬೇಕಾದ್ರೆ, ಸೊ ಪೈಲಟ್ ಎಜೆಕ್ಟ್ ಆಗಕ್ ಆಗ್ಲಿಲ್ಲ ಅಂತ ಕಾರಣ ಏನಿತ್ತು ಸರ್? ಏನಾಗುತ್ತೆ ಅಂದ್ರೆ ಒಂದು ಸೈಕಲಾಜಿಕಲ್, ಆಮೇಲೆ ಈಗ ನಾರ್ಮಲ್ ಆಗಿ ಸೊ ಅದಕ್ಕೆ ಹಾರಾಟ ನಡೆಸಬೇಕು ಅಂತಂದ್ರೆ, ಮತ್ತೆ ಈಗ ಪಾಸಿಟಿವ್ ಜಿ ಆಗಿರ್ಬೋದು, ನೆಗೆಟಿವ್ ಜಿ ಆಗಿರ್ಬೋದು, ಇದಕ್ಕೆಲ್ಲ ಫೈಟರ್ ಪೈಲಟ್ ಗಳಿಗೆ ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ ಅಂತ ಕೇಳ್ಪಟ್ಟಿದೀವಿ ಸರ್. ಸೊ ಅದು ನಿಜಾನ? ಸೊ ಯಾವ ರೀತಿ ಟ್ರೈನಿಂಗ್ ಇರುತ್ತೆ ಅವರಿಗೆ? ಹೌದು. ನೋಡಿ, ಬೆಂಗಳೂರಲ್ಲಿ ಒಂದು IAM ಅಂತ ಇದೆ, ಇನ್ಸ್ಟಿಟ್ಯೂಟ್ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅಂತೇಳಿ. ಇಟ್ ಈಸ್ ಮೆಂಟ್ ಓನ್ಲಿ ಟು ಟ್ರೈನ್ ದ ಪೈಲಟ್ಸ್, ಎಕ್ಸಾಮಿನ್ ದಿ ಈವನ್ ದ ಆಸ್ಟ್ರೋನಾಟ್ಸ್. ಈಗೇನು ಗಗನಯಾತ್ರಿಗಳನ್ನ ತಯಾರು ಮಾಡ್ತಿದಾರಲ್ಲ, ಸೊ ಅಲ್ಲಿ ಒಂದು ಗೊಂಡೋಲಾ ಅಂತ ಇದೆ. ಗೊಂಡೋಲಾ ಇಸ್ ಸೆಂಟ್ರಿಫ್ಯೂಗಲ್ ಒಂದು ಮಷಿನ್. ಅದರೊಳಗೆ ಒಬ್ಬ ಪೈಲಟ್ ಕೂರಿಸ್ಬಿಟ್ಟು ರೊಟೇಟ್ ಮಾಡ್ತಾರೆ. ರೊಟೇಟ್ ಮಾಡಿದಾಗ ಒಬ್ಬ ಪೈಲಟ್, ಈಗ ನೋಡಿ, ಒಬ್ಬೊಬ್ಬ ಪೈಲಟ್ಟಿನ ದೈಹಿಕ
ಸಾಮರ್ಥ್ಯನೂ ಎಲ್ಲರೂ ಒಂದೇ ಸಮ ಇರೋದಿಲ್ಲ. ಕೆಲವರು ಸ್ಮೋಕರ್ಸ್ ಇರ್ತಾರೆ, ಕೆಲವರು ಡ್ರಿಂಕರ್ಸ್ ಇರ್ತಾರೆ, ಕೆಲವರು ಈವನ್ ಇಫ್ ದೇ ಡೋಂಟ್ ಸ್ಮೋಕ್ ಆರ್ ಡ್ರಿಂಕ್, ದೇರ್ ಫಿಸಿಯೋಲಾಜಿಕಲ್ ಟಾಲರೆನ್ಸ್ ಇಸ್ ಲಿಮಿಟೆಡ್. ಸೊ ಅದನ್ನ ಟೆಸ್ಟ್ ಮಾಡೋಕ್ಕೆ ಈ ಒಂದು ಗೊಂಡೋಲ ಏನಿದೆ ಅದು ಜೋರಾಗಿ ತಿರುಗ್ತಾ ಇರುತ್ತೆ, ರಭಸವಾಗಿ ತಿರುಗ್ತಾ ಇರುತ್ತೆ. ಅಟ್ ಒನ್ ಸ್ಟೇಜ್ ವೆನ್ ದ ಪೈಲಟ್ ಬಿಕಮ್ಸ್ ಆಲ್ಮೋಸ್ಟ್ ಅನ್ಕಾನ್ಶಿಯಸ್, ಅಂದ್ರೆ ಅದು 4G 5G 9G ವರೆಗೂ ಟೆಸ್ಟ್ ಮಾಡ್ತಾರೆ. ಯಾವಾಗ ಆ ಪೈಲಟ್ಗೆ ಒಂದು ಸಾಮರ್ಥ್ಯ ಬರುತ್ತೆ, ಐ ಕ್ಯಾನ್ ಟೇಕ್ ಎಂಟೈರ್. ಈಗ ನೋಡಿ, ನಾನು ಈಗ ಕುತ್ಕೊಂಡಿದ್ದೀನಲ್ಲ, ಸ್ಟ್ರೈಟ್ ಆಗಿ ಕುತ್ಕೊಂಡಿದ್ದೀನಲ್ಲ, ಮೈ ಬಾಡಿ ಕ್ಯಾನ್ ಟೇಕ್ ಲೆಟ್ ಅಸ್ ಸೇ 3G, 3 times the gravitational force. The moment I recline, I can take 6G. The moment I sleep, I can take 9G. ಆ ಥರ ಬಾಡಿ ಆಲ್ಸೋ the gravitational force get distributed to the entire body. ಈಗ ಒಂದು ನೀವು ಹೇಳಿದ್ರೆ ಎಜೆಕ್ಷನ್ ಯಾಕೆ ಮಾಡಲಿಲ್ಲ ಅಂತ. ಈಗ ಎಜೆಕ್ಷನ್ ಅಂದ್ರೆ ಏನು ಅಂದ್ರೆ, ಈಗ ನಾವು ಕುತ್ಕೊಂಡಿರ್ತೀವಲ್ಲ ಪೈಲಟ್ಗಳು, ಆ ಸೀಟ್ಗಳಲ್ಲಿ ಹಿಂದ್ಗಡೆ 2 ಕಬ್ಬಿಣದ ರಾಡ್ಗಳು ಇರುತ್ತೆ, ಕೊಳವೆ, ಕಬ್ಬಿಣದ ಕೊಳವೆ. ಅದರಲ್ಲಿ 2 ಬಾಂಬ್ಗಳಿರ್ತವೆ. ಬಾಂಬ್ ಅಂದ್ರೆ ಒಂದೇ ಸರಿ ಬೊಂಬ್ ಅಂತ ಸಿಡಿಯಲ್ಲ, ಇಟ್ಸ್ ಎ ವೆರಿ ಮೀಟರ್ಡ್ ಎಕ್ಸ್ಪ್ಲೋಷನ್. ಯಾಕಂದ್ರೆ ಪೈಲಟ್ಗೆ 2 ಸೆಕೆಂಡು ಟೈಮ್, ಈ ಒಂದು ಅಪಘಾತದಲ್ಲಿ ಸಿಕ್ಕಿದ್ದು 2 ಸೆಕೆಂಡು ಅಲ್ಲ, ಒಂದು ಸೆಕೆಂಡ್ ಒಳಗೆ ಎಲ್ಲ ಮುಗಿದೋಯ್ತು. ಬಿಕಾಸ್ ಹಿ ವಾಸ್ ಡೂಯಿಂಗ್ ಸಚ್ ಎ ಟೈಟ್ ಟರ್ನ್, ಹಿ ಗಾಟ್ ಇನ್ ಟು ಹಿಸ್ ಓನ್ ಡೌನ್ ವಾಶ್ ಅಂತ ಹೇಳ್ತೀವಲ್ಲ, ವೇರ್ ದ ಏರ್ ಈಸ್ ಟರ್ಬುಲೆಂಟ್. ಸೊ ದಟ್ ಏರ್ಕ್ರಾಫ್ಟ್ ವಿಲ್ ನಾಟ್ ಬಿ ಸ್ಟೇಬಲ್. ಸೊ ಹಾಗಾಗಿ ಈ ಒಂದು ಎಜೆಕ್ಷನ್ ಪ್ರಕ್ರಿಯೆಯಲ್ಲಿ ದ ಬಾಡಿ ವಿಲ್ ಟೇಕ್ 13 times of your weight. That is why most of the time the pilots who eject, they have to sit very straight, because if they're not straight, the skull will break, or the backbone will get damaged. So that is 13G ಅಂದ್ರೆ ಅವರು ಅಷ್ಟೇ ವೇಗದಿಂದ ಹೊರಗೆ ಬರ್ತಾರೆ. So that fraction of few seconds, the body will take that gravitational force. But it is safe. It is better to, come out of the burning aircraft or this thing. ಈ ಎಜೆಕ್ಷನ್ ಸೀಟಲ್ಲೂ, ಎಜೆಕ್ಷನ್ ಸೀಟ್ಗೆ ಒಂದು ಬಹಳ ದೊಡ್ಡ ಹೆಸರಾಂತ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಮಾರ್ಟಿನ್ ಬೇಕರ್ ಅಂತೇಳಿ. ಇಟ್ ಈಸ್ ಅ ವೆರಿ ವೆರಿ ರಿಲಯಬಲ್, ಬಹಳ ನಂಬಿಕಾರ್ಹ ಒಂದು ಕಂಪನಿ. ಅಂದ್ರೆ 0 ಎಜೆಕ್ಷನ್ ಅಂತ, 0 ಸ್ಪೀಡ್ ಅಂಡ್ 0 ಆಲ್ಟಿಟ್ಯೂಡ್. ಯು ಕ್ಯಾನ್ ಈವನ್, ನೀವು ನಿಧಾನವಾಗಿ ವಿಡಿಯೋ, ಮೊನ್ನೆ ಕ್ರಾಶ್ ಆದ ವಿಡಿಯೋ ನಾವು ನೋಡ್ತಿದ್ವಲ್ಲ, ನಮಗೆ ಗೊತ್ತಾಗಿದ್ದು ದ ಎಜೆಕ್ಷನ್ ಆಲ್ಮೋಸ್ಟ್ ಸ್ಟಾರ್ಟೆಡ್. ಇಟ್ ಸ್ಟಾರ್ಟೆಡ್ ನಾಟ್ ಬಿಕಾಸ್ ದ ಪೈಲಟ್ ಡಿಡ್ ಎನಿಥಿಂಗ್, ಇಟ್ ಬಿಕಾಸ್ ಆಫ್ ದ ಇಂಪ್ಯಾಕ್ಟ್. ಅದೆಷ್ಟು ಜೋರಾಗಿ ಇಂಪ್ಯಾಕ್ಟ್ ಆಯ್ತಲ್ಲ, ಒಂದು ಡ್ರೋಗ್ ಪ್ಯಾರಾಶೂಟ್ ಅಂತ ಫಸ್ಟ್ ಬರುತ್ತೆ, ಇಟ್ ಕೇಮ್ ಔಟ್, ಬಟ್ ರೆಸ್ಟ್ ಆಫ್ ದಿ ಎಜೆಕ್ಷನ್ ಕುಡ್ ನಾಟ್ ಕಂಪ್ಲೀಟ್. ಸೊ ಅವರು ಕಾನ್ಶಿಯಸ್ ಆಗಿದ್ರ, ಅನ್ಕಾನ್ಶಿಯಸ್ ಆಗಿದ್ರ, ಜಸ್ಟ್ ಫಾರ್ ಫ್ಯೂ ಸೆಕೆಂಡ್ಸ್, ಅದು ಹೇಳಕ್ಕಾಗಲ್ಲ. ಅದು ಎನ್ಕ್ವೈರಿ ನಡೀತಾ ಇದೆ, ಕೆಲವು ವಿಷಯಗಳು ನಿಮಗೂ ಗೊತ್ತಿಲ್ಲ ಈಗ ಸದ್ಯಕ್ಕೆ. ಒಂದು ಕಾರಣ ಅದು ಏನಾಯ್ತು ಅಂತ ಹೇಳಿ. ಯಾಕಂದ್ರೆ ಎವ್ರಿ ಆಕ್ಸಿಡೆಂಟ್, ಎವ್ರಿ ಇನ್ಸಿಡೆಂಟ್ ವಿಲ್ ಗಿವ್ ಅಸ್ ಸಮ್ ಲೆಸನ್ಸ್. ಫ್ಯೂಚರ್ ಅಲ್ಲಿ ಈ ತರ ಮಾಡಬೇಡಿ ಅಂತೇಳಿ. ಅಂಡ್ ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪೈಲಟ್. He was to come to air show, they only select the most experienced pilot. ನಾನು ಹೇಳಿದ್ನಲ್ಲ, ಅವರು ಕೆಳಗೆ ಬರಬೇಕು, ಮತ್ತೆ ಇಷ್ಟರಲ್ಲೇ ಮಾಡಬೇಕು. ಎಲ್ಲ ಅವರ ಕಸರತ್ತು ಏನಿರುತ್ತೆ, ವಾಯು ಏರೋಬ್ಯಾಟಿಕ್ಸ್ ಅದೆಲ್ಲ ಇಷ್ಟರಲ್ಲೇ ಮಾಡಬೇಕು. ಸೊ ದೇ ದ ಮೋಸ್ಟ್ ಬ್ರಿಲಿಯಂಟ್ ಪೈಲಟ್ಸ್ ಸೆಲೆಕ್ಟೆಡ್ ಫಾರ್ ಏರ್ ಶೋಸ್. ಸರ್, ಈಗ ಈ ಒಂದು ಘಟನೆಯಿಂದ ಇಡೀ ತೇಜಸ್ ಸೀರೀಸ್ಗೆ ಏನಾದ್ರು ಹಿನ್ನಡೆ ಆಗುತ್ತಾ? ಯಾಕಂತಂದ್ರೆ ಈಗ ಸೊ ಅಪ್ಕಮಿಂಗ್ ನಾವು ಆಪರೇಷನ್ ಸಿಂಧೂರಲ್ಲೂ ತೇಜಸ್ ತನ್ನ ಪಾತ್ರ ವಹಿಸಿದ್ದು ಅಂತ ಅಂದ್ಬಿಟ್ಟು ನಾವು ಕೇಳ್ತೀವಿ. ಸೊ ಈಗ ಇಂಡಿಯಾದಲ್ಲಿ ಸದ್ಯ ತೇಜಸ್ ಮಾರ್ಕ್ 1, ಮಾರ್ಕ್ 1A, ಮಾರ್ಕ್ 2 ನಲ್ಲಿದೆ. ಸೊ ಮಾರ್ಕ್ 2 ನ 4.5th ಜನರೇಷನ್ ಏರ್ಕ್ರಾಫ್ಟ್ ಅಂತ ಹೇಳಿ ಕರಿತಾ ಇದ್ದಾರೆ. ಸೊ ಈ ಒಂದು ಘಟನೆಯಿಂದ ತೇಜಸ್ಗೆ ಏನಾದ್ರು ಹಿನ್ನಡೆ ಆಗುತ್ತಾ? ಯಾಕಂದ್ರೆ ಇದು 2ನೇ ಘಟನೆ. ಹಿಂದೆ ಒಂದ್ಸಲಿ ಜೈಸ್ಮಲೈನಲ್ಲಿ ಆಗಿತ್ತು, ಸೊ ಅಲ್ಲಿ ಪೈಲಟ್ ಎಜೆಕ್ಷನ್ ಆಗಿತ್ತು. ಸೊ
ಈ ಘಟನೆ ಏನಾದ್ರೂ ತೇಜಸ್ ಸೀರೀಸ್ಗೆ ಹೊಡೆತ ಕೊಡುತ್ತಾ ಹೇಗೆ? ಈಗ ನೋಡಿ, ಮಿಲಿಟರಿ ಏವಿಯೇಷನ್ ಈಸ್ ರಿಸ್ಕಿ ಬಿಸ್ನೆಸ್, ವೆದರ್ ಇಟ್ ಈಸ್ ಡ್ಯೂರಿಂಗ್ ವಾರ್ ಟೈಮ್ ಆರ್ ಪೀಸ್ ಟೈಮ್. ಈಗ ನಾನೇ ನನ್ನ ಪೈಲಟ್ ಕೋರ್ಸಲ್ಲಿ ಐ ಲಾಸ್ಟ್ 16 ಆಫ್ ಮೈ ಕೋರ್ಸ್ ಮೇಟ್ಸ್. ದೇರ್ ವಾಸ್ ನೋ ವಾರ್, ಬಟ್ ಇಟ್ ಈಸ್ ದಿ ಇನ್ಹೆರೆಂಟ್ ರಿಸ್ಕ್ ಇನ್ ದ ಪ್ರೊಫೆಷನ್. ಅದು ಇದ್ದೇ ಇರುತ್ತೆ. ನಾವು ಪೀಸ್ ಟೈಮಲ್ಲಿ ಏನೇನೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ, ನಮಗೆ ಟ್ರೈನಿಂಗ್ ಸಮಯದಲ್ಲಿ ಒಂದು ಕಲಿಸ್ಕೊಟ್ಟಿರ್ತಾರೆ, ಮೋರ್ ಯು ಸ್ವೆಟ್ ಇನ್ ಪೀಸ್ ಲೆಸ್ ಯು ಬ್ಲೀಡ್ ಇನ್ ವಾರ್ ಅಂತೇಳಿ. ಸೊ ಹಾಗೆ ಈ ಒಂದು ಪೈಲಟ್ ಪ್ರೊಫೆಷನ್ ಏನಿದೆ, ನಾಟ್ ಓನ್ಲಿ ಪೈಲಟ್ ಪ್ರೊಫೆಷನ್, ಎನಿ ಆರ್ಮ್ಡ್ ಮಿಲಿಟರಿ ಪ್ರೊಫೆಷನ್, ಇದರಲ್ಲಿ ಇನ್ಹೆರೆಂಟ್ ರಿಸ್ಕ್ ಇದ್ದೇ ಇರುತ್ತೆ. ಆ್ಯಂಡ್ ವಿ ಆರ್ ವೆರಿ ಅವೇರ್, ಗೊತ್ತಿದೆ ನಮಗೆ ಹಿಂಗಾಗುತ್ತೆ ಅಂತೇಳಿ. ಸೊ ಪೈಲಟ್ ಟ್ರೈನಿಂಗ್, ಈಗ ನೋಡಿ, ಈ ಆಕ್ಸಿಡೆಂಟ್ ಆದ ಕೂಡಲೇ ಹಲವಾರು ಥರದ ಲಾಬಿಗಳು ಶುರು ಆಗಿದ್ವು ಆಗಲೇ. ಚೈನೀಸ್ ಅವ್ರಿಗೇನು, ದೇ ವಾಂಟ್ ಟು ಪುಟ್ ಡೌನ್ ತೇಜಸ್ ಈಸ್ ನಾಟ್ ಗುಡ್, ಇಂಡಿಯನ್ ಏರ್ಫೋರ್ಸ್ ಪೈಲಟ್ಸ್ ಆರ್ ನಾಟ್ ವೆಲ್ ಟ್ರೈನ್ಡ್. ಪಾಕಿಸ್ತಾನದವರು, ಚೈನೀಸ್, ಇವೆಲ್ಲ ಇಂಥವಕ್ಕೆ ಕಾಯ್ತಾ ಇರ್ತಾರೆ ಆ ಕುತಂತ್ರಿಗಳು. ಸೊ ಅಂಥದ್ದೊಂದು ನೆರೆಟಿವ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅಂಕಿಅಂಶಗಳನ್ನು ನೋಡಿದಾಗ 21 ವರ್ಷ ಮೊದಲನೇ ಪ್ರಯೋಗ ಹಾರಾಟ ಏನ್ ನಡೀತು ತೇಜಸ್ಸು, 21 ವರ್ಷ 10,000 ಗಂಟೆಗಳ ಫ್ಲೈಯಿಂಗ್ ನಲ್ಲಿ 2 ಅಪಘಾತಗಳಾಗಿರೋದು. ನೀವು ಹೇಳಿದಾಗ ಒಂದು ರಾಜಸ್ಥಾನದ ಇದರಲ್ಲಿ ನಡೀತು, ಇನ್ನೊಂದು ದುರ್ದೈವಶಾತ್ ಇಂಥದ್ದೊಂದು ಆಕ್ಸಿಡೆಂಟ್ ನಡೀತು. 10,000 ಗಂಟೆಗಳಲ್ಲಿ ಕೇವಲ 2 ಅಪಘಾತಗಳಾಗಿರೋದು ಇನ್ಯಾವ ಏರೋಪ್ಲೇನಿನ ರೆಕಾರ್ಡ್ ಅಲ್ಲೂ ಇಲ್ಲ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಆಕ್ಸಿಡೆಂಟ್ಸ್. ಚೈನೀಸ್ ಏರೋಪ್ಲೇನ್ಗಳು ಹಂಗೆ ಹೋಗ್ಬಿಡ್ತವೆ. ಅದು ನಾಟ್ ಓನ್ಲಿ ಡ್ಯೂರಿಂಗ್ ಆಪರೇಷನ್, ಮಿಲಿಟರಿ ಆಪರೇಷನ್, ಈವನ್ ಡ್ಯೂರಿಂಗ್, ನಾನು ಹೇಳಿದ್ನಲ್ಲ, ಏರ್ ಶೋದಲ್ಲಿ ಇಟ್ ಈಸ್ ಅ ವೆರಿ ವೆರಿ ರಿಸ್ಟ್ರಿಕ್ಟೆಡ್. ಅಂದ್ರೆ ಏರೋಡೈನಮಿಕ್ಸ್ ನ ಒಂದು ಪರಿಧಿ ಏನಿದೆ, ಫಿಸಿಕ್ಸ್ ನ ಒಂದು ಪರಿಧಿ ಏನಿದೆ, ಜಿ ಫೋರ್ಸ್, ನೆಗೆಟಿವ್ ಜಿ ಫೋರ್ಸ್, ಪಾಸಿಟಿವ್ ಜಿ ಫೋರ್ಸ್, ಅಂಡ್ ವಿತ್ ಇನ್ ದಿ ಸ್ಪೆಕ್ಟೇಟರ್ಸ್ ಕೋನ್ ಆಫ್ ವಿಷನ್, ಅದರೊಳಗೆ ಎಲ್ಲ ಮಾಡಬೇಕು ಅಂದ್ರೆ ಇಟ್ ಈಸ್ ಬೆಟರ್ ಟು ಆಪರೇಟ್ ಡ್ಯೂರಿಂಗ್ ವಾರ್ ದಾನ್ ಇನ್ ಏರ್ ಶೋಸ್. ಸೊ ಹಾಗಾಗಿ ತೇಜಸ್ಗೆ ಯಾವ ಒಂದು ಇದು ಇಲ್ಲ. ನಮಗೆ ಇಂಡಿಯನ್ ಏರ್ಫೋರ್ಸ್ಗೆ ಇನ್ನೂ ಒಟ್ಟು ಟೋಟಲ್ 180 ತೇಜಸ್ ಏರ್ಕ್ರಾಫ್ಟ್ಗಳು ಬೇಕು. ಇನ್ನು 1A, ನೀವು ಹೇಳಿದಾಗೆ 1A ಬರುತ್ತೆ, ತೇಜಸ್ ಮಾರ್ಕ್ 2 ಬರುತ್ತೆ, ದೆನ್ ಅಮ್ಕಾ ಅಂತ ಇನ್ನೊಂದು ಪ್ರೋಗ್ರಾಮ್ ಇದೆ, ಆಮೇಲೆ TED-BF ಅಂತ ನೇವಿಗೆ ಅಂತ ಹೇಳಿ ಇನ್ನೊಂದು ಪ್ರೋಗ್ರಾಮ್ ಇದೆ. ಸೊ ಇಟ್ ವಿಲ್ ನಾಟ್ ಬಿ ಎಫೆಕ್ಟೆಡ್ ಅಟ್ ಆಲ್. ಒಂದಿಷ್ಟು ನಮಗೆ ತೊಂದರೆ ಆಗಿದ್ದು ಏನು ಅಂದ್ರೆ, ನಮಗೆ ಅಮೆರಿಕದಿಂದ ಏನು ಆಶ್ವಾಸನೆ ಕೊಟ್ಟಿದ್ರು ಇಂಜಿನ್ಗಳು, ಜನರಲ್ ಎಲೆಕ್ಟ್ರಿಕಲ್, ಸೊ ಅಲ್ಲಿಂದ ಒಂದಿಷ್ಟು ತೊಂದರೆ ಆಗ್ತಾ ಇದೆ. ಈಗ ನಾವು ಅದು ಬರೀ ಅಮೆರಿಕದವರು ಇಂಜಿನ್ ಕೊಡ್ತಿಲ್ಲ ಅಂತ ನಾವೇನು ಕುತ್ಕೊಂಡು ವಿ ಆರ್ ನಾಟ್ ಡೂಯಿಂಗ್ ಎನಿಥಿಂಗ್. ವಿ ಆರ್ ಆಲ್ರೆಡಿ ಡೂಯಿಂಗ್ ಅಗ್ರಿಮೆಂಟ್ ವಿತ್ ಫ್ರಾನ್ಸ್. ಅಲ್ಲಿ ಸಫ್ರಾನ್ ಅಂತ ಒಂದು ಕಂಪನಿ ಇದೆ. ಈ ಮಾರ್ಕ್ 1 ಮತ್ತೆ ಮಾರ್ಕ್ 2 ಏನ್ ಡಿಫ್ರೆನ್ಸ್ ಇದೆ ಸರ್? ತುಂಬಾ ಡಿಫ್ರೆನ್ಸ್. ಮಾರ್ಕ್, ಈಗ ನೋಡಿ ಏರ್ಪ್ಲೇನ್ಗಳು ಹೆಂಗೆ ಡೆವಲಪ್ ಆಗ್ತವೆ ಅಂದ್ರೆ, ಇಟ್ ಇಸ್ ಎ ಕ್ಯಾಟ್ ಅಂಡ್ ಮೌಸ್ ಚೇಸ್. ಮೊದಲು ನಮಗೆ ತೇಜಸ್ ಪ್ರೋಗ್ರಾಮ್ ಶುರು ಮಾಡ್ಕೊಂಡಿದ್ದು ಯಾಕೆ ಅಂದ್ರೆ, MiG-21 ವಿಮಾನಗಳು ರಿಟೈರ್ ಆಗ್ತವೆ, ಇನ್ನೊಂದಿಷ್ಟು ವರ್ಷಗಳಲ್ಲಿ ರಿಟೈರ್ ಆಗ್ತಾರೆ. ಆ ಒಂದು ಶೂನ್ಯವನ್ನ ತುಂಬೋಕೆ ತೇಜಸ್ ಬರಬೇಕು ಅಂತೇಳಿ ತೇಜಸ್ಸಿಗೆ ಎಂಜಿನ್, ಕಾವೇರಿ ಎಂಜಿನ್ ಅಳವಡಿಸ್ಬೇಕು ಅಂತ ಅದು ಒಂದು ಪ್ರೋಗ್ರಾಮ್ ಆಗುತ್ತೆ. ಬಟ್ ಅಲ್ಲೆಲ್ಲೋ ಏನೋ ಮಿಸ್ ಮ್ಯಾಚ್ ಆಗ್ಬಿಡುತ್ತೆ. ಕಾವೇರಿ ಇಂಜಿನ್ ಅದರ ಒಂದು ಸಾಮರ್ಥ್ಯ ಏನಿದೆ, ಈ ಸೂಪರ್ಸಾನಿಕ್ ಎಂಜಿನ್ ವಿಮಾನಗಳಿಗೆ ಯಾವ ಎಂಜಿನ್ ಬೇಕು ಅನ್ನೋ ಒಂದು ಸಾಮರ್ಥ್ಯವನ್ನ ಅವರು ಕೊಟ್ಟಿರ್ತಾರೆ. ಇಷ್ಟು 90 KNB ಅಂತೇಳಿ, ಕಿಲೋ ನ್ಯೂಟನ್ ಪವರ್ ಅಂತೇಳಿ. ಸೊ ಅದು ಬರಲಿಲ್ಲ ಅಂದ್ರೆ ಆ ಒಂದು
ಯುದ್ಧ ವಿಮಾನಗಳು ರೆಡಿ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಅಮೆರಿಕಾದಿಂದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯಿಂದ ಒಂದು ಒಪ್ಪಂದ ಮಾಡ್ಕೊಂಡ್ವಿ. ಬಟ್ ಇನ್ನೂ ಹಲವಾರು ಕಾರಣಗಳಿಂದ ಇದು ಡಿಲೇ ಆಗ್ತಾ ಹೋಯ್ತು. ಸೊ ದೇರ್ ಫೋರ್ ತೇಜಸ್ ಯಾವಾಗಲೂ ಇದು ಆಪರೇಷನಲ್ ಆಗಬೇಕಾಗಿತ್ತು. ಈಗ ಸದ್ಯಕ್ಕೆ ಇರೋದೇ 2 ಸ್ಕ್ವಾಡ್ರನ್ ಇಂಡಿಯನ್ ಏರ್ಫೋರ್ಸ್ ನಲ್ಲಿ. ಸೊ ಹಾಗಾಗಿ ಈಗ ಇಂಜಿನ್ಗಳು ಬರಕ್ ಶುರುವಾಗಿದ್ದಾವೆ. ಆಮೇಲೆ ಪ್ರತಿ ವರ್ಷ ಮೊದಲು 12 ಏರ್ಕ್ರಾಫ್ಟ್ಗಳು ಬೆಂಗಳೂರಿನ HAL ಅಲ್ಲಿ 12 ತೇಜಸ್ಗಳು ತಯಾರಾಗ್ತಾ ಇದ್ವು. ಈಗ ಅದರ ಸಾಮರ್ಥ್ಯವನ್ನು 24 ಮಾಡಿದ್ರು. ಈಗ ಅದರ ಸಾಮರ್ಥ್ಯವನ್ನು 36 ಮಾಡ್ತಾ ಇದ್ದಾರೆ. ಆಮೇಲೆ ಈ HAL ನಾಶಿಕ್ ಡಿವಿಷನ್ಗೂ ಅಲ್ಲಿ ಹೋಗಿ ಪ್ರೊಡಕ್ಷನ್ ಶುರುವಾಗಿದೆ. ಸೊ ಈಗ ಇಂಜಿನ್ಗಳು ಬರ್ತಾ ಇದ್ದಾಗೆ ನಮ್ಮ ಇಂಡಿಯನ್ ಏರ್ಫೋರ್ಸ್ಗೆ ಎಷ್ಟು ಬೇಕು ಅಷ್ಟನ್ನ ನಾವು ಕೊಡೋಕ್ಕೆ ತಯಾರಾಗಿದ್ದೀವಿ. ಸೊ ಇದರಿಂದ ಯಾವ ಒಂದು ಸ್ವಲ್ಪ ಕುಂಠಿತವಾಗಿದೆ ಭಾರತೀಯ ವಾಯುಸೇನೆಯಲ್ಲಿ. ನಮಗೆ ಗವರ್ಮೆಂಟ್ ಅಲಾಟೆಡ್ ಸ್ಕ್ವಾಡ್ರನ್ಸ್ 42, ಈಗ ಸುಮಾರು 30ಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಈಗ ಒಂದು 12 ಸ್ಕ್ವಾಡ್ರನ್ಗಳನ್ನ ನಾವು ಬಹಳ ತುರ್ತಾಗಿ ಸೇರಿಸಬೇಕು, ಏರ್ಫೋರ್ಸ್ನವರಿಗೆ ಕೊಡಬೇಕು. ಅದು ರಫೇಲ್ ಆಗಲಿ ಅಥವಾ ರಷ್ಯನ್ Su-57 ಆಗಲಿ. ಸೊ ಹೀಗೆ ಒಂದಿಷ್ಟು ನಡೀತಾ ಇದೆ, ಬಟ್ ಆಗುತ್ತೆ. ಈಗ ಆಪರೇಷನ್ ಸಿಂಧೂರ್ನಲ್ಲಿ ನಾವು ನಡೆಸಿದ ಒಂದು 90 ಗಂಟೆಗಳ ಒಂದು ಸಮರದಲ್ಲಿ ನಮಗೆ ಗೊತ್ತಾಯ್ತು, ನಮ್ಮ ಹತ್ರ ಬರೀ ಫೈಟರ್ ವಿಮಾನಗಳೇ ಬೇಕು ಅಂತಿಲ್ಲ, ಬೇರೆ ಎಲ್ಲ ಕ್ಷಿಪಣಿಗಳಿದಾವೆ ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ನಮ್ಮ ಹತ್ರ ಡ್ರೋನ್ಗಳಿದಾವೆ, ನಮ್ಮ ಹತ್ರ ಆಲ್ ದಟ್ ಡಿಸೆಪ್ಷನ್ ಆಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್ ಅದೆಲ್ಲ ಇದಾವೆ. ಸೊ ನಾವೇನು ಭಯ ಪಡಬೇಕಾಗಿಲ್ಲ, ಬಟ್ ನಿಧಾನವಾಗಿ ಇದನ್ನೆಲ್ಲ ನಾವು ವಾಯುಸೇನೆಗೆ ಕೊಡ್ತಾ ಇದ್ದೀವಿ. ಬಟ್ ಅದೇ ಆತ್ಮ ನಿರ್ಭರತ ಭಾರತ ಅದೇನು ಪ್ರಧಾನಮಂತ್ರಿಯವರು ಏನು ಹೇಳ್ಕೊಟ್ರು, ಮೊದಲೆಲ್ಲ ವಿ ಆರ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್ ವಾರ್ ಮಷಿನರಿ. ಈಗ ವಿ ಆರ್ ಆಲ್ಮೋಸ್ಟ್ exporting the war machinery, and Tejas is one of that in the top list. ಸರ್, ಈಗ ಮಾರ್ಕ್ 1 ಮತ್ತೆ 2 ಏನ್ ಡಿಫರೆನ್ಸ್? ತುಂಬಾ ಡಿಫರೆನ್ಸ್ ಕಾನ್ಫಿಗರೇಷನ್ ಅಲ್ಲಿ. ಬೇಸಿಕಲಿ ನಾವು ಈ ಫೈಟರ್ ವಿಮಾನಗಳನ್ನ ಜನರೇಷನ್ಸ್ ಏನ್ ಕರಿತೀವಿ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್. ಈಗ ಎಲ್ಲಿಗೆ ಬಂದು ನಿಂತಿರೋದು 6ನೇ ಜನರೇಷನ್ ಅಂತೇಳಿ. ಈ ಜನರೇಷನ್ ಯಾವಾಗ ಶುರುವಾಯ್ತು ಅಂದ್ರೆ 2ನೇ ವಿಶ್ವಯುದ್ಧದಿಂದ ಶುರುವಾಯ್ತು. 2ನೇ ವಿಶ್ವಯುದ್ಧ ಮುಗಿದ ಕೂಡಲೇ ಸರಿ, ನಿಮ್ಮ ಎಂಜಿನ್ ಎಷ್ಟು ಸಾಮರ್ಥ್ಯ ಇದೆ ಅದು ಫಸ್ಟ್ ಜನರೇಷನ್, ನಿಮ್ಮ ಆರ್ಮಮೆಂಟ್ ಏನೇನಿದೆ ಸೆಕೆಂಡ್ ಜನರೇಷನ್, ನಿಮ್ಮ ಕೇಪಬಿಲಿಟಿ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಏನಿದೆ ಥರ್ಡ್ ಜನರೇಷನ್, 4th ಜನರೇಷನ್, 5th ಜನರೇಷನ್ ಎಲ್ಲಿವರೆಗೂ ಬಂತು ಅಂದ್ರೆ ಯು ಶುಡ್ ಬಿ ಇನ್ವಿಸಿಬಲ್ ಆನ್ ದಿ ರೆಡಾರ್ ಸ್ಕ್ರೀನ್. ಎನಿಮಿ ರೆಡಾರ್ ಅಲ್ಲಿ ನಿಮ್ಗೆ ಕಾಣಿಸ್ಲೇಬಾರ್ದು. ದಟ್ ಇಸ್ ದ 5th ಜನರೇಷನ್. ಸೊ ಈ ಮಾರ್ಕ್ 2 ನಲ್ಲಿ ದಿಸ್ ಇಸ್ ಅ ಮೇಜರ್ ಮಾಡಿಫಿಕೇಶನ್. ಇಟ್ ವಿಲ್ ಬಿ ಅ ಇನ್ವಿಸಿಬಲ್ ಏರ್ಕ್ರಾಫ್ಟ್, ಇಟ್ ವಿಲ್ ಬಿ ಹೈಯರ್ ಕಾನ್ಫಿಗರ್ಡ್ ಏರ್ಕ್ರಾಫ್ಟ್. ಈಗ ನೋಡಿ, ಒಂದು ಏರೋಪ್ಲೇನ್ ಇಟ್ ಜಸ್ಟ್ ಫ್ಲೈಸ್. But why it becomes so dangerous and lethal is because of the type of bombs you fit, type of missiles you fit. ಈ Su-30 ನಲ್ಲಿ ಇಟ್ಸ್ ಅ ವೆರಿ ಹೆವಿ ಏರ್ಕ್ರಾಫ್ಟ್. ನೋಡಬೇಕು ಕಂಪೇರ್ ಟು ತೇಜಸ್ ಅಂಡ್ Su-30. Su-30 is a very big aircraft, and BrahMos, it can take BrahMos missile. So Tejas ನಲ್ಲಿ, because now we have to reduce the weight of the BrahMos missile so that it can be in Tejas. ಅದು ಆಗ್ತಾ ಇದೆ, ಅದು ಆಲ್ಮೋಸ್ಟ್ ಆಗ್ತಾ ಇದೆ. ಸೊ ಬಟ್ ಮಾರ್ಕ್ 2 ನಲ್ಲಿ, ಮಾರ್ಕ್ 2 ಬಿಕಾಸ್ ಇಟ್ ಇಸ್ ಎ ಮೋರ್ ಪವರ್ಫುಲ್ ಏರ್ಕ್ರಾಫ್ಟ್. ಯಾಕಂದ್ರೆ ಈ ತೇಜಸ್ ಮಾರ್ಕ್ 1 ಅಂಡ್ ಮಾರ್ಕ್ 1 ಅಲ್ಫಾ, ಅದಕ್ಕೆ GE404 ಇಂಜಿನ್ ಇಸ್ ಎನಫ್. ಅದು 90 ಕಿಲೋ ನ್ಯೂಟನ್ ಟನ್ ಅಂತೇಳಿ. ಬಟ್ ತೇಜಸ್ 2ಗೆ ವಿ ನೀಡ್ 110 ಕಿಲೋ ನ್ಯೂಟನ್ ಟನ್. ಸೊ ಇಟ್ ಇಸ್ ಎ ಹೈ ಪರ್ಫಾರ್ಮೆನ್ಸ್ ಎಂಜಿನ್ ಅಂಡ್ ಹೆವಿ ಆರ್ಮಮೆಂಟ್ ಇನ್ ಸಚ್ ಅ ವೇ ದಟ್ 300 ಕಿಲೋಮೀಟರ್ ದೂರದಿಂದಾನೇ ಇಟ್ ಕ್ಯಾನ್ ಲಾಂಚ್
launch the missile, whether air to air or air to ground. ಸರ್ ಮತ್ತೆ ಈಗ ಮೊದ್ಲೆಲ್ಲ ಸೇನೆಗೆ ಡಬಲ್ ಸೀಟ್ ಇರ್ತಾ ಇತ್ತು. ಸೊ ಇವಾಗ ಇತ್ತೀಚಿನ ಏರ್ ಕ್ರಾಫ್ಟ್ ಅಲ್ಲಿ ಸಿಂಗಲ್ ಸೀಟ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ವಿ ಸರ್. ಯಾಕೆ ಅದಾಗ್ತಾ ಇದೆ? ನೋ, ಯು ಸಿ, ಫಸ್ಟ್ಲಿ ಪೈಲಟ್ಗಳನ್ನ ಟ್ರೈನ್ ಮಾಡಕ್ಕೆ ಡಬಲ್ ಸೀಟ್ ಬೇಕೇ ಬೇಕು. ಇನ್ಸ್ಟ್ರಕ್ಟರ್ ಅಂಡ್ ಪ್ಯೂಪಿಲ್ ಅವು ಎಷ್ಟು ಒಂದು ಸ್ಕ್ವಾಡನ್ ಅಲ್ಲಿ 18 ಏರೋಪ್ಲೇನ್ ಇದ್ದರೆ ಒಂದು 3 ಡಬಲ್ ಸೀಟರ್ ಇರ್ತವೆ. ಬಿಕಾಸ್ ದ ನ್ಯೂ ಪೈಲಟ್ಸ್ ವಿಲ್ ಕಮ್, ದೇ ಹ್ಯಾವ್ ಟು ಬಿ ಟ್ರೈನ್ಡ್. ಸೊ ದ ಡಬಲ್ ಸೀಟರ್ ಇಸ್ ಕಾಲ್ಡ್ ಎ ಟ್ರೈನರ್ ವರ್ಷನ್. ಆಯ್ತಾ? ಸೊ ಫೈಟರ್ ಪ್ಲೇನ್ಗಳಲ್ಲಿ ದ ವೇಟ್ ಈಸ್ ವೆರಿ ವೆರಿ ಕ್ರಿಟಿಕಲ್. ಇಫ್ ಯು ಕ್ಯಾನ್ ರೆಡ್ಯೂಸ್ ಈವನ್ 60 kgs, it will fly that much longer. It can carry that many more missiles. So fighter plane galali it is very very important to reduce the weight. Number 1. Number 2, what is the role of that aeroplane? ಈಗ Su-30 ನಲ್ಲಿ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಡಬಲ್ ಸೀಟ್. ಯಾಕಂದ್ರೆ ಒಬ್ಬ ಪೈಲಟ್ ಮುಂದ್ಗಡೆ ಇರ್ತಾರೆ. He is flying the aeroplane. The second one who is behind is called a weapon operating officer. So his role is different. So we need 2 people for that role. Tejas is actually LCA. LCA ಅಂದ್ರೆ light combat aircraft. You have to make it as light as possible. How to reduce? Reduce one load of the pilot. Reduce whatever is not required, whatever is not operationally essential. So each aircraft has its own role. Like Rafale, it is impossible to fire upon Rafale. ಅದರ ಸುತ್ತಲೂ ಒಂದು ದೊಡ್ಡ ರಕ್ಷಣಾ ಕವಚ ಇದೆ, which is called Spectra, SPECTRA, self protection equipment to counter threat to Rafale aircraft, SPECTRA. ಇವನ್ನೆಲ್ಲ ಅಳವಡಿಸ್ಬೇಕು ಅಂದ್ರೆ then you have to reduce the weight, ಅಲ್ವಾ? So you can only keep one pilot and you have to reduce other loads, because within 60 kgs you can put so many. One of the beautiful feature of Rafale is called X-Guard. X-Guard ಏನ್ ಮಾಡುತ್ತೆ ಅಂದ್ರೆ within 100 kilometers if any missile is launched towards Rafale, ಒಂದು X-Guard ಅಂತೇಳಿ ಆಟೋಮ್ಯಾಟಿಕ್ ಆಗಿ ಒಂದು ಸಿಲಿಂಡರ್ ಹೊರಗೆ ಬರುತ್ತೆ ಏರ್ಕ್ರಾಫ್ಟ್ ಇಂದ. ಇಟ್ ಇಸ್ ಅಟ್ಯಾಚ್ ಟು ದ ಬಾಡಿ ವಿತ್ ಆಪ್ಟಿಕಲ್ ಕೇಬಲ್. ಅದು ಏನು ಮಾಡುತ್ತೆ ಅಂದ್ರೆ ಇಟ್ ವಿಲ್ ಪ್ರೊಡ್ಯೂಸ್ 7 to 8 virtual images of Rafale using a technique called Doppler shift. Doppler shift ಏನು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ನೋಡಿ ಡ್ರೈವ್ ಮಾಡ್ತಿರ್ತೀರ, ಹಿಂದ್ಗಡೆ ಒಂದು ಆಂಬ್ಯುಲೆನ್ಸ್ ಬರ್ತಾ ಇರ್ತವೆ, ದೂರಾಗಿ ಸೈರನ್ ಮಾಡ್ಕೊಂಡು, ಬಿಕಾಸ್ ಇಟ್ ವಾಂಟ್ಸ್ ರೈಟ್ ಆಫ್ ವೇ, ಅವರಿಗೆ ದಾರಿ ಮಾಡಿಕೊಡಿ ಅಂತೇಳಿ. ಬಟ್ ಅದೇ ಆಂಬ್ಯುಲೆನ್ಸ್ ನಿಮ್ಮನ್ನು ದಾಟಿ ಮುಂದೆ ಹೋದ್ರೆ ಆ ಸೈರನ್ ಕೇಳಿಸಲ್ಲ, ಅಷ್ಟು ಜೋರ ಕೇಳಿಸಲ್ಲ. ಸೊ ಸೇಮ್ ಥಿಂಗ್, X-Guard will produce so many images of Rafale, stronger than the main Rafale. Then all the missiles that are fired are deflected to those virtual images of Rafale. That's why nobody shot a single Rafale anywhere in the world till today.